ಹಾಯ್ ಹಲೋ ನಮಸ್ಕಾರ, ಪುನೀತನ್ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ. ನೀವು ನನ್ನ ಹಿಂದ್ಗಡೆ ಬೀಚ್ ನ ನೋಡ್ತಾ ಇರ್ಬೋದು. ಯಾಕೆ ಸಮುದ್ರಕ್ಕೆ ಬಂದಿದೀವಿ ಅಂತ ಹೇಳಿದ್ರೆ, ನಾವು ಒಂದಿನ ಮೀನುಗಾರರ ಜೊತೆ ಸಮುದ್ರದೊಳಗಡೆ ಇಳಿದ್ಬಿಟ್ಟು ಅವ್ರ ಜೊತೆ ಅವ್ರು ಏನೇನ್ ಕೆಲಸ ಮಾಡ್ತಾರೆ, ಎಷ್ಟು ಮೀನ್ ಹಿಡಿತಾರೆ, ಅವರು ಏನೇನ್ ಕಷ್ಟಗಳು ಆಗುತ್ತೆ ಅವರಿಗೆಲ್ಲ ಅನ್ನೋದನ್ನ ನಾವೇ ಸ್ವತಃ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಅಂತ ನಾನು ನಮ್ಮ ತಮ್ಮ ಇಲ್ಲಿಗೆ ಬಂದಿದ್ದೀವಿ. ಜೊತೆಗೆ ಅದನ್ನು ನಿಮಗೆ ತೋರ್ಸೋಣ ಅಂತ ಒಂದು ಕುತೂಹಲದಿಂದ ಇಲ್ಲಿಗೆ ಬಂದಿದ್ದೀವಿ. ಬನ್ನಿ ಹೊರಡೋಣ. ಫಸ್ಟ್ ನಮಗೆ ಇಲ್ಲಿಂದ ಬಂದರ್ ಕರ್ಕೊಂಡು ಹೋದ್ರು. ಅವ್ರ ಮನೆಗೆ ಹೋಗ್ತಿದ್ದಂಗೆ ನಮ್ಮನ್ನ ಫಸ್ಟ್ ಬಂದರ್ಗೆ ಕರ್ಕೊಂಡು ಹೋದ್ರು. ಅಲ್ಲಿ ಎಲ್ಲ ಏನು ಬೇಡವೇ ಬೇಡ, ಹೋಗ್ಲೇಬೇಡಿ ನೀವು, ಇವಾಗ ಹೋಗೋಕ್ಕಾಗಲ್ಲ, ಇವಾಗ ಹೋಗೋದು ವೇಸ್ಟು, ಇದೆಲ್ಲ ಒಳ್ಳೆ ಮಾತಿಂದ ಹೇಳಿದ್ರು ಸರ್. ಎಂತ ಮತ್ತೆ ಎಂತ ಮಾಡೋದು ಈಗ? ಹೋಗ್ಲಿಕ್ಕಾಗಲ್ಲ ಅಣ್ಣ ಹಂಗಾರೆ? ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಗಿಳಿಗೆ ಹೇಳ್ದಂಗೆ ಹೇಳಿದ್ರು. ನಾವು ಅದನ್ನ ಯಾವುದು ಕೇಳಲಿಲ್ಲ. ನಮ್ದು ಸರ್ಬ ಕೃಷ್ಣಣ್ಣ ಅವ್ರ ಕಡೆಯವರು. ಹಾಂ, ಈಗ ಇವತ್ತೊಂದು ದಿವಸ ಇದೆ, ನಾಳೆ ಒಂದು ದಿವಸ ಇದೆ. ಈಗ ದೂರ ತುಂಬಾ ಹೋಗ್ತಾ 8 ತಾಸು ದಾರಿ, ಬರ್ತಾ 8 ತಾಸು ದಾರಿ ಆಗ್ತದೆ. ಉತ್ತರ ಮಾಡ್ಲಿಕ್ಕೆ ಆಗುದಿಲ್ಲ, ಕಷ್ಟ ಆಗ್ತದೆ. ಇಲ್ಲ, ನಾವು ಹೋಗ್ಲೇಬೇಕು ಅಂತ ಕೂತ್ವಿ. ಏನು ಅಲ್ಲಿ ಹೋಗಿ ಕಾಲು ಇಡ್ತಿದ್ದೆ ತಡ ನಮಗೆಲ್ಲ ಬೇಡ ಬೇಡ ಹೋಗ್ಬೇಡಿ, ಇವಾಗ ಹೋದರೆ ನೀವು ಹೋಗಲ್ಲ, ನಿಮಗೆ ಸುಸ್ತಾಗುತ್ತೆ, ಅದಾಗುತ್ತೆ ಅಂತ ಅಂದರು. ನಾನು ಯಾಕೆ ಎಲ್ಲರೂ ಹಿಂಗೆ ಹೇಳ್ತಿದ್ದಾರೆ, ಏನಕ್ಕೆ ಇರ್ಬೋದು ಹಿಂಗೆಲ್ಲ ಹೇಳ್ತಿದಾರಲ್ಲ ಅಂತ ನಾವು ಯೋಚನೆ ಮಾಡಿದ್ವಿ. ಬನ್ನಿ ಸರ್, ಇವಾಗ ನೀವು ಬೋಟಿಗೆ ಬರ್ಬೇಕಂತ ಇದ್ರಲ್ಲ, ಈಗ ತುಂಬ ರಫ್ ಇದೆ, ಈಗ ಬಂದರೆ ನಿಮ್ಗೆ ಪ್ರಾಬ್ಲಮ್ ಆಗ್ಬೋದು. ದೊಡ್ಡ ಬೋಟಲ್ಲಿ ಹೋದ್ವಿ ಅಂತ ಅಂದರೆ ಬರೋದವರು ಮೀನು ಸಿಕ್ತು ಅಂದರೆ 1 ದಿನ 2 ದಿನಕ್ಕೆಲ್ಲ ಬಂದ್ಬಿಡ್ತಾರೆ. ಬಟ್ ಮೀನು ಸಿಗದೆ ಇದ್ದರೆ 1 ವಾರ ಆಗುತ್ತೆ, ಅಥವಾ 3 ಡೇಸ್ ಅಂತೂ ಮ್ಯಾಕ್ಸ್ ಟು ಮ್ಯಾಕ್ಸ್ ಆಗೇ ಆಗುತ್ತೆ ಅಂತ ಹೇಳಿದ್ರು. ನಾವು ಇವತ್ತು ಹೋಗಿ ನಾಳೆ ಬರೋದಾದ್ರೂ ಓಕೆ, ನಾವು 1 ದಿವಸ 2 ದಿವಸ 3 ದಿವಸ ಅಲ್ಲಿ ನಿಲ್ತೇವೆ. ಹಾಗಾಗಿ ನಿಮಗೆ ಏನಾಗುತ್ತೆ ಬಂದರೆ, ಅದು ಬೋಟ್ ಇಲ್ಲಿ ಹೀಗೆ ನಿಲ್ಲುವುದಿಲ್ಲ, ಈ ಥರ ನಿಂತಾಗ ನಿಲ್ಲುವುದಿಲ್ಲ, ತುಂಬ ಲೋಪ್ ಆಗ್ತಾ ಇರ್ತದೆ. ಅದು ನಿಮಗೆ ತಲೆ ಸುತ್ತಬಹುದು, ವಾಂತಿನೂ ಆಗ್ಬೋದು, ಊಟ ಸೇರದೇ ಇರ್ಬೋದು. ಓಕೆ ಅಂತ ಕೇಳಿದ್ವಿ ಅವ್ರ ಮಾತನ್ನ. 3-4 ದಿನ ಬೇಡ, ಅಟ್ಲೀಸ್ಟ್ 1 ದಿನದ ಮಟ್ಟಿಗೆ ಹೋಗಿ ಬರೋವಂಥದ್ದು ಯಾವ್ದಾರು ಇದ್ರೆ ನೋಡಿ ಅಂತ ಹೇಳಿದ್ವಿ. ಫೈನಲಿ ನಮ್ಮ ಕೃಷ್ಣಣ್ಣ ಅದನ್ನ ಅಡ್ಜಸ್ಟ್ ಮಾಡಿದ್ರು. ನಮಸ್ಕಾರ, ಟೈಮು ಬೆಳಗ್ಗೆ 5:30 ಆಗಿದೆ. ಈಗ ಫಿಶರ್ ಮ್ಯಾನ್ಗಳು ಹೊರಟಿದ್ದಾರೆ ನೋಡಿ. ಇವಾಗ ಇದೇ ಯಾವುದೋ ಒಂದು ಬೋಟಲ್ಲಿ ನಾವು ಹೋಗ್ಬೇಕೀಗ. ಹೆಂಗಿರುತ್ತೋ ಗೊತ್ತಿಲ್ಲ ಎಕ್ಸ್ಪೀರಿಯೆನ್ಸು, ಹೋಗೋಣ. ನಾವು ಹೋಗೋ ಬೋಟ್ ಇದಲ್ಲ, ಮುಂದೆ ಇದೆ. ಇವ್ರು ಇವಾಗೆಲ್ಲ ಮೀನಿಗೆ ಹೋಗ್ತಾ ಇದ್ದಾರೆ, ಕರಿತಿದ್ದಾರೆ. ಹೋಗೋಣ ಬನ್ನಿ. ಎಕ್ಸೈಟಿಂಗ್ ಆಗಿ ಕಾಯ್ತಾ ಇದ್ದೀನಿ. ಹೆಂಗಾಗುತ್ತೆ ಏನಾಗುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಗೊತ್ತಿಲ್ಲ. ಚೆನ್ನಾಗಾದ್ರೆ ಓಕೆ. ಮೀಟರ್ ಆಫ್ ಆಗ್ತಾ ಇದೆ, ಚಳಿ ಬೇರೆ. ಒಂದು 4-5 ದಿನ ಹೋಗ್ಬಿಟ್ಟು ಅಲ್ಲಿ ಬರೋಣ ಅಂತ ಪ್ಲಾನ್ ಆಗಿತ್ತು. ಆದರೆ ಇವರು ಕೊಟ್ಟಿರೋ ಸಲಹೆಯಿಂದ ಏನಾಗ್ಬಿಟ್ಟಿದೆ ಅಂದರೆ ಅದು ಕ್ಯಾನ್ಸಲ್ ಆಗಿದೆ. ಯಾಕಂದರೆ ನಮಗೆ ಹೋಗಿ ಅಭ್ಯಾಸ ಇಲ್ವಲ್ಲ. ಅಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಸೀ ಸಿಕ್ನೆಸ್ ನನಗೂ ಇದೆ ಅಂತ. ಸಮುದ್ರಕ್ಕೆ ಇಳಿದೇನೆ ಸೀ ಸಿಕ್ನೆಸ್ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಬೇಡ, ಏನು ಬೇಡ ಹೇಳಿದ್ರು ಅವರು, ನಾವು ಕೇಳಲಿಲ್ಲ. ಈಗ ಮಾಡಿ ನಾವು ಹೋಗ್ತಾ ಇರೋಬಿಟ್ಟು ಇಲ್ಲಿದೆ ನೋಡಿ. ಹೋಗೋಣ. ಬಂದ ದುರ್ಗಾ ರಕ್ಷಾ ಶ್ರೀ ಕೋಟಿ ತೀರ್ಥ. ಎಲ್ಲಿ ತನಕ ಕರ್ಕೊಂಡು ಹೋಗ್ತೀರಣ? ಮುರುಡೇಶ್ವರ ಮಂಕಿ. ನೀವೇನಾ ಓಡಿಸೋದು? ಪೂಜೆ ಮಾಡ್ತಾ ಇದ್ದಾರೆ ಈಗ. ಏನು ಹೊಗಡೆ ಆಗದೆ ಇರಲಿ ಅನ್ನೋ ಒಂದು ಕಾರಣಕ್ಕೆ. ಲೈಟ್ ಗೀಟ್ ಆನ್ ಮಾಡ್ರಿ ಅಣ್ಣ. ಲೈಟ್ ಇಲ್ಲ ನೋಡ್ರಿ. ಇದು ಒಂದು ಬೋಟಲ್ಲಿ ಏನೇನು ವ್ಯವಸ್ಥೆ ಇರುತ್ತೆ ಅನ್ನೋಕ್ಕೆ. ನೀವು ಎಷ್ಟು ದಿನ ಆದ್ಮೇಲೆ ಸಮುದ್ರಕ್ಕೆ ಬರ್ತಾ ಇರೋದು? ನೀವು ಕಾಣಿಸೋದೇ ಇಲ್ಲ. ನೀವು ಈ ಕಡೆ ಬನ್ನಿ, ಮೈನ್ ನೀವೇ ಇದಕ್ಕೆ. ಹಿಂಗೆ ಇರ್ಕೊಳ್ರಿ. ನಾವೀಗ 2 ವರ್ಷ ಆಯ್ತು ಬಿಟ್ಟು. 2 ವರ್ಷ? ಈಗ ನಾವು ಹೋಗ್ತಿರೋದಕ್ಕೆ ನಮ್ಮ ಜೊತೆ ಬರ್ತಾ ಇರೋದು. ನೀವು ಜೊತೆ ಬರೋದು
ಹೌದಾ? ಇದ್ರೆ ಬರಲ್ಲ, ಇದು ಒಟ್ಟಿಗೆ ಬರೋದು ಈಗ ನೋಡು ಅಂತೇಳಿ. ಇದು ಬೋಟ್ ನಂಬರ್ ಹಿಂಗಿರತ್ತಾ ಇಂಡಿಯಾ? ಅಂದರೆ ಅದು ಬೇಕದು ಗೌರ್ಮೆಂಟ್ ಡೀಸೆಲ್ ಸಬ್ಸಿಡಿ ಕೊಡ್ತದಲ್ಲ, ಡೀಸೆಲ್ ಎಲ್ಲ ಸಬ್ಸಿಡಿ ಕೊಡ್ತದಲ್ಲ, ಡೀಸೆಲ್ಗೆ ಸಬ್ಸಿಡಿ ಕೊಡ್ತಾರಾ? ಅದೆಲ್ಲ ಇರಬೇಕು. ಈ ರೇಷನ್ ಕಾರ್ಡ್ ಮನೆಯಲ್ಲಿ ಹಾಗೆ ಬೋಟಿಗೆ ಸಹ ಹಾಗೆ ನಂಬರ್ ಬೇಕು. ಹೌದಾ? ಮತ್ತೆ ನಾನು ಅದಕ್ಕೆಲ್ಲ ಪರಿಹಾರ. ನಮ್ಮ ವಿಜಯದ ಬಾವುಟ ಅಲ್ಲಿ ಹಾರಾಡ್ತಾ ಇದೆ ನೋಡೋಣ. ಅಲ್ಲ, ಇದರಲ್ಲೂ ವಾಮಿಟ್ ಫಿಲ್ ಅದೆಲ್ಲ ಆಗತ್ತಾ? ಜೋರು ಇದ್ರಲ್ಲಿ. ಹೌದಾ? ಹಾಂ, ಇಟ್ಕೊಂಡೆ. ನೋಡೋಣ, ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಎಲ್ಲ ಗೊತ್ತಾಗುತ್ತೆ. ಮಾಡೋಣ ಇರ್ರಿ. ನೀವು ಹೊರಟಿದ್ದ ಎಲ್ಲ ಹೊರಡೋದಿದ್ದಾರೆ ರೇಸ್ ಇವತ್ತು ನಮಗೂ ನಿಮ್ಗೆ. ಇವ್ರು ಆಲ್ರೆಡಿ ಹೋಗ್ತಾ ಇದಾರಲ್ಲ. ಎಷ್ಟೊತ್ತಿಗೆ ಬರ್ತೀರಾ? ಈಗ 3 ಗಂಟೆ ಆಯ್ತು. 3 ಗಂಟೆ 4 ಗಂಟೆ ಎಷ್ಟೊತ್ತಿಗೆ ಹೊರಡೋದು? ಹೋಗ್ತಾರೆ ಸ್ವಲ್ಪ ಬೆಳಕಿರಲಿ. ನಾವೇ ಬಲೆ ಹಾಕೋದಿದ್ರೆ ಮೊದಲೇ ಹೋಗ್ತೀವಿ. ಹಾಂ, ಅಲ್ಲ ನಮಗೋಸ್ಕರ ಕಾಯ್ದು ಬೇಡ, ಹೊರಡನ್ ಬನ್ನಿ. ಅದನ್ನೇ ಹೇಳ್ತಿರೋದು ನಾನು. ಹಾಂ, ಬೋಟ್ನ ಸ್ಟಾರ್ಟ್ ಮಾಡ್ತಾರೆ ಈಗ. ಸೂಪರ್. ಸ್ಟಾರ್ಟ್ ಆಯಿತು. ಮುಂದೆ ಮೂವ್ ಮಾಡ್ತಿದ್ದಾರೆ. ಹಾ ಬೋಟ್ ಇವಾಗ ಹೋಗ್ತಾ ಇದೆ. ರಿವರ್ಸ್ ತೆಗಿತಾವ್ರೆ. ಬಾಯ್ ಬಾಯ್. ಸಮುದ್ರಕ್ಕೆ ನಮ್ಮ ಬೋಟ್ ಹೋಗ್ತಾ ಇದೆ ಇವಾಗ. ಎಕ್ಸೈಟಿಂಗಾಗಿ ಕಾಯ್ತಾ ಇದ್ದೀವಿ. ಆದರೆ ಇವರೇನೋ ಸಿಕ್ನೆಸ್ ಎಲ್ಲ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಪರವಾಗಿಲ್ಲ, ಎಲ್ಲದನ್ನೂ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ಲ ಅಣ್ಣ ಲೈಫಲ್ಲಿ. ನೋಡ್ರಿ, ಇದೆಲ್ಲ ಬಲೆ ಎಲ್ಲ ರೆಡಿ ಮಾಡ್ಕೊಂತಿದ್ದಾರೆ. ಏನದು? ಹಾಂ, ಬಿಟ್ಟು ಕೆಳಗೆ ನೀರೊಳಗೆ ಹೋಗ್ತದೆ. ಹಾಂ ಹೇಳ್ಕೊತು ಫಸ್ಟ್ ಬಲೆ ಇರ್ತದೆ. ಹಾಂ ಹಾಂ ಇದು ಬಿಡ್ಬೇಕು ಬೋಟ್ ಕೆಳಗಿಂದ ಬಂದು. ಈಗ ಕತ್ಲಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಬೆಳಕಾದ್ಮೇಲೆ ವಿಡಿಯೋ ಎತ್ತೋಣ. ಒಂದು ಬೋಟ್ನ ಅವರು ಸಜೆಸ್ಟ್ ಮಾಡಿದ್ರು. ಸೊ ಆ ಬೋಟಲ್ಲಿ ಹೊರಟ್ವಿ ಎಲ್ಲ. ಇದು ದೊಡ್ಡ ದೊಡ್ಡ ತಿಮಿಂಗಿಲ ಎಲ್ಲ ನೋಡಿದ್ದೀರಾ? ಬರ್ತದೆ ಇವಾಗ ಇಲ್ಲ, ಕಡಿಮೆ ಆಗಿದೆ ಬರೋದೇ ಕಡಿಮೆ. ಹೌದಾ? ಹೊರಗಡೆ ಎಲ್ಲ ಬರ್ತದೆ. ಎಷ್ಟು ದೊಡ್ಡ ಇರ್ತದೆ ಬಂದರೆ? ದೊಡ್ಡ ಇರ್ತದೆ. 2-3 ಒಟ್ಟಿಗೆ ಓದ್ವಿ ಹೋಗ್ತಾ ಇನ್ನೇನು ಬೆಳಕಾಗತ್ತೆ ಅನ್ನೋ ಟೈಮ್ ಬಂತು. ಬೆಳಕಾಯ್ತು ಸರ್. ಯಾಕಾರು ಆಯ್ತು ಅನ್ಸಕ್ಕೆ ಸ್ಟಾರ್ಟ್ ಆಯ್ತು. ಎದ್ದೇಳೋದು, ಹೋಗೋದು, ಒಂದ್ ಸ್ವಲ್ಪ ಶೂಟ್ ಮಾಡೋದು, ಏನು ಮಾತಾಡಿಲ್ಲ ನಾನು. ಅದಕ್ಕೆ ವ್ಲಾಗಲ್ಲಿ ಏನು ಮಾತಾಡಿಲ್ಲ. ಅದಕ್ಕೆ ಪೋಸ್ಟ್ ರೆಕಾರ್ಡಿಂಗ್ ಮಾಡ್ತಾ ಇರೋದು. ಫಸ್ಟು ಒಂದು ರೌಂಡ್ ಬಲೆ ಹಾಕ್ತಾರೆ. ಆ್ಯಕ್ಚುಲಿ ಬಲೆ ಹಾಕ್ಬಿಟ್ಟು 2 ಅವರ್ ಬಿಡ್ತಾರೆ. ಆ 2 ಅವರ್ ಗ್ಯಾಪಲ್ಲಿ ನಾನೇನು ಮಾಡಿದೆ ಅಂದರೆ, ಒಂದ್ಸರಿ ಆಮ್ಲೆಟ್ ಹಾಕ್ಬಿಟ್ಟು 2 ಅವರ್ ಗ್ಯಾಪಲ್ಲಿ ಮತ್ತೆ ಕ್ಯಾಮ್ರಾ ಎಲ್ಲ ಚಾರ್ಜ್ ಮಾಡಿಕೊಂಡು ಮತ್ತೆ ಎದ್ದೆ. ಮೀನನ್ನ ಎತ್ತಿದ್ರು. ಇನ್ನೇ ವಾಮಿಟ್ ಎಲ್ಲ ಆಗಾದ್ಮೇಲೆ ನಾನು ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡೆ. ನನ್ನ ತಮ್ಮಂಗೆ ಒಂದು ಕೊಟ್ಟೆ. ಸೊ ಅದು ನಮಗೆ ಎಲ್ಲೋ ಒಂದು ಸ್ವಲ್ಪ ಕಂಟ್ರೋಲ್ ಆಯಿತು ಅನಿಸುತ್ತೆ. ಇದು ಶಾರ್ಕಲ್ಲ ಇದು? ಅದು ಒಳ್ಳೆ. ಹೌದಾ?
ಫೈನಲಿ ಏನಾಗ್ಬಿಡ್ತು ಅಂದರೆ ಒಳ್ಳೆ ಮೀನು ಬೇಟೆ ಆಡಿದ್ರು, ಊಟ ಕೊಟ್ಟರು ಸರ್. ಎಂಥ ಅದ್ಭುತ ಊಟ ಅಂತೀರಾ. ಇದಿಷ್ಟು ಊಟ ನಮಗೋಸ್ಕರ ಕಾಯ್ತಾ ಇದೆ. ಈಗ ಚೂಸ್ ಏನು ಮಾಡ್ತಾರೆ ಈಗ ಅಣ್ಣ. ಸೂಪರ್ ಎಕ್ಸ್ಪೀರಿಯನ್ಸ್. ಆದರೆ ಏನು ಮಾಡ್ತೀರಾ, ತಡ್ಕೊಳ್ಳೋ ಶಕ್ತಿ ಇರ್ಬೇಕಷ್ಟೇ. ಸ್ಪೀಡ್ ಬೇಗ ಅದೇ ಮತ್ತೆ ಆಗ್ಬೇಕಲ್ಲ ಕೆಲಸ. ಅಲ್ಲಿ ಅಡುಗೆ ಮಾಡ್ಕೊಂಡು ಕುತ್ಕೊಳಕ್ಕೆ ಬರೋದು ಇಲ್ಲಿಗೆ. ಭೋಜನ ಸ್ವಲ್ಪ ಹಾಕಿ ಸಾಕು. ಕೊಡಿ ಕೊಡಿ. ಏನಿಲ್ಲ, ಒಂದಿಷ್ಟು ಮಸಾಲೆ ತಂದಿರ್ತಾರೆ, ಅಂಗಡಿಯಿಂದನೇ ತಂದಿರ್ತಾರೆ. ಅದನ್ನು ಏನು ಮಾಡ್ತಾರೆ ಅಂದರೆ ಒಂದು ಪಾತ್ರೆಗೆ ಹಾಕಿ ಈ ಏಡಿ ಅದೆಲ್ಲ ಅಲ್ಲೇ ಸ್ಪಾಟ್ಸ್, ಅಲ್ಲೇ ಸಿಕ್ಕಿದ್ದು ಏಡಿ, ಅಲ್ಲೇ ಸಿಕ್ಕಿದ್ದು ಮೀನು, ಅಲ್ಲೇ ಸಿಕ್ಕಿದ್ದು ಪ್ರಾನ್ಸು, ಇದೆಲ್ಲ ಎತ್ಕೊಂಡು ಕ್ಲೀನ್ ಮಾಡಿ ಪಟ್ಟ 5 ನಿಮಿಷದಲ್ಲಿ ಕ್ಲೀನ್. ನಾವಿಲ್ಲಿ ಒಂದು kg ಮೀನು ತೊಗೊಂಡ್ರೆ ಅದನ್ನ ಕ್ಲೀನ್ ಮಾಡೋಕ್ಕೆ 1 ಅವರ್, ಒಂದು ಅರ್ಧ ದಿನ, ಅದೇ ಮೀನು ಕ್ಲೀನ್ ಮಾಡೋಕ್ಕೆ ಅರ್ಧ ದಿನ ಹೋಗ್ಬಿಡುತ್ತೆ. ಆರಾಮಾಗೇ ಇದ್ದಾರೆ 4 ಜನ. ತುಂಬ ಆರಾಮಾಗಿದ್ದರು ಅವ್ರು. ಆರಾಮಾಗಿ ಮೀನು ಹಿಡಿಯೋದು, ಆ ಮೀನೆಲ್ಲ ಸಪ್ರೇಟ್ ಮಾಡೋದು. ಅಂದರೆ ಒಂದೊಂದು ಸೈಜ್ ಮೀನು ಮತ್ತು ಒಂದೊಂದು ಸೈಜ್ ಪ್ರಾನ್ಸು ಒಂದೊಂದು ಕಡೆಗೆ ಸೆಟ್ ಮಾಡ್ತಾಯಿದ್ರು, ಒಂದೊಂದು ಬುಟ್ಟಿಲಿ ಹಾಕಿಡ್ತಾಯಿದ್ರು. ಕೆಸರು ಕ್ಲೀನ್ ಮಾಡ್ತಾ ಇರೋದು ಅದು. ಕೆಸರು ಕ್ಲೀನ್ ಮಾಡ್ತಾರೆ ಅಲ್ಲ, ಫೈನಲಿ ದಡಕ್ಕೆ ಹೋಗ್ತಾ ಇದ್ದೀವಿ, ಜರ್ನಿ ಮುಗಿಸ್ಕೊಂಡು. ಬಟ್ ಏನೇ ಹೇಳಿ, ವಿಚಿತ್ರ ಎಕ್ಸ್ಪೀರಿಯೆನ್ಸು. ಎಲ್ಲರೂ ಲೈಫಲ್ಲಿ ಇದೊಂದು ಸರಿ ಮಾಡಲೇಬೇಕು ಅಂತ ನಂದೊಂದು ಸಜೆಷನ್ನು. ಇದಕ್ಕೆಲ್ಲ ಕಾರಣರಾದವರು ಇಲ್ಲಿದ್ದಾರೆ ನೋಡಿ, ಕೃಷ್ಣಣ್ಣ. ಹಳೆ ಹುಲಿ ಅಂತಾರೆ ಇಲ್ಲೆಲ್ಲ ಇವರಿಗೆ. ಸೈಕಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು. ಬಟ್ ಏನಂತ ಅಂದರೆ, ಯಾರು ನಮ್ಮ ಜೊತೆ ಬಂದಿದ್ರಲ್ಲ ಅವರು ತುಂಬ ಒಂದು ಇಷ್ಟಪಡೋರು ನಮ್ಮನ್ನು. ಬಟ್ ಏನೇ ಅನ್ನಿ, ಅವ್ರಿಗೆ ನನ್ನ ಸೆಲ್ಯೂಟ್ ಇದೆ. ಸಮುದ್ರದ ಆಳಕ್ಕೆ ಇಳಿದುಬಿಟ್ಟು ಅಷ್ಟು ಕಷ್ಟಪಟ್ಟು ಮೀನು ಹಿಡಿಯೋ ಮೀನುಗಾರರಿಗೆ ನನ್ನ ಕಡೆಯಿಂದ ನಿಜವಾಗ್ಲೂ ದೊಡ್ಡ ನಮಸ್ಕಾರ ಗುರು. ನಿಮ್ಮ ಹೆಸರೇನು ಹೇಳ್ಬಿಡಿ? ಸದಾಶಿವ್. ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ. ಬಾಯ್. ಹಾಂ, ಸಿಗೋದಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಕರ್ಕೊಂಡು ಸೇಫಾಗಿ ಕರ್ಕೊಂಡು ಬಂದಿದ್ದಕ್ಕೆ. ಸಿಗೋಣ ಮತ್ತೆ. ಹಾಂ, ಬಾಯ್. ಪಕ್ಕ ಹೇಳ್ತಾ ಇದ್ದೀನಿ, 4 ರಿಂದ 5 ದಿನ ಹೋಗ್ಬಿಟ್ಟು ಅವ್ರ ಜೊತೆ ಇದ್ದು ಆ ಎಕ್ಸ್ಪೀರಿಯನ್ಸ್ನ ನಿಮಗೆ ಇನ್ನೂ ದೊಡ್ಡದಾಗಿ ತೋರಿಸ್ತೀನಿ ಅಂತ ನಾನು ಚಾಲೆಂಜ್ನ ತೊಗೊತಾ ಇದ್ದೀನಿ. ಇದೆಲ್ಲ ಫೀಲ್ ಆದರೂ ಸರಿ, ಫೀಲ್ ಆಗದೇ ಇದ್ದರೂ ಸರಿ, ಇದಕ್ಕಿಂತ ದೊಡ್ಡದಾಗಿ ಒಂದು ಎಕ್ಸ್ಪೀರಿಯನ್ಸ್ ಅದು ನಿಮ್ಮ ಮುಂದೆ ತಂದೇ ತರ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.